ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಕುರಿತು ರಾಜಸ್ಥಾನದ ಬಿಕನೇರ್ನಲ್ಲಿ ಗುರುವಾರ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪ್ರಧಾನಿಯವರು ಪಾಕ್ ವಿರುದ್ಧ ವಾಕ್ಪ್ರಹಾರ ನಡೆಸಿದರು. ಕೇವಲ 22 ನಿಮಿಷಗಳಲ್ಲಿ 9 ಉಗ್ರ ನೆಲೆಗಳನ್ನು ಹೊಡೆದುರುಳಿಸಿ 100ಕ್ಕೂ ಅಧಿಕ ಉಗ್ರರನ್ನು ಸೆರೆಪಡೆದು ಸೇಡು ತೀರಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದಲ್ಲದೆ ಭಾರತದ ದಾಳಿಗೆ ತತ್ತರಿಸಿರುವ ಪಾಕ್ನ ವಾಯುನೆಲೆ ಇನ್ನೂ ಐಸಿಯುನಲ್ಲಿದೆ ಎಂದಿರುವ ಪ್ರಧಾನಿ ಮೋದಿಯವರು, ನನ್ನಲ್ಲಿ ಹರಿಯುತ್ತಿರುವುದು ರಕ್ತವಲ್ಲ, ಸಿಂಧೂರ ಎಂದು ಪಾಕಿಸ್ತಾನಕ್ಕೆ ಮತ್ತೊಂದು ಖಡಕ್ ಎಚ್ಚರಿಕೆ ನೀಡಿದರು. ವಾಯುದಾಳಿ ಬಳಿಕ ಚುರುಗೆ ಬಂದ ನಾನು ಈ ಮಣ್ಣಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನ್ನ ದೇಶ ನಾಶವಾಗಲು ಬಿಡುವುದಿಲ್ಲ, ನನ್ನ ದೇಶ ತಲೆಬಾಗಲು ಬಿಡುವುದಿಲ್ಲ ಎಂದು ಶಪಥ ಮಾಡಿದ್ದೆ. ಇದು ಸಂಶೋಧನೆ ಮತ್ತು ಪ್ರತೀಕಾರದ ಆಟವಲ್ಲ. ಈ ಆಪರೇಷನ್ ಸಿಂಧೂರ ಹೊಸ ರೀತಿಯ ನ್ಯಾಯ. ಇದು ಬರೀ ಕೋಪವಲ್ಲ, ಇದು ಇಡೀ ಭಾರತ ಉಗ್ರ ರೂಪ. ಮೊದಲು ಅವರು ಮನೆಗೆ ನುಗ್ಗಿ ದಾಳಿ ಮಾಡಿದರು, ಬಳಿಕ ಅವರ ಎದೆಗೆ ನೇರ ದಾಳಿ ಮಾಡಲಾಯಿತು ಎಂದು ಆಪರೇಷನ್ ಸಿಂಧೂರ ಬಗ್ಗೆ ಮೋದಿ ವಿವರಿಸಿದರು. ವಾಯುದಾಳಿ ಬಳಿಕ ಚುರುಗೆ ಬಂದ ನಾನು ಈ ಮಣ್ಣಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನ್ನ ದೇಶ ನಾಶವಾಗಲು ಬಿಡುವುದಿಲ್ಲ, ನನ್ನ ದೇಶ ತಲೆಬಾಗಲು ಬಿಡುವುದಿಲ್ಲ ಎಂದು ಶಪಥ ಮಾಡಿದ್ದೆ. ಇದು ಸಂಶೋಧನೆ ಮತ್ತು ಪ್ರತೀಕಾರದ ಆಟವಲ್ಲ. ಇದು ಆಪರೇಷನ್ ಸಿಂಧೂರ ಹೊಸ ರೀತಿಯ ನ್ಯಾಯ. ಇದು ಬರೀ ಕೋಪವಲ್ಲ, ಇದು ಇಡೀ ಭಾರತದ ಉಗ್ರ ರೂಪ. ಮೊದಲು ಅವರು ಮನೆಗೆ ನುಗ್ಗಿ ದಾಳಿ ಮಾಡಿದರು, ಬಳಿಕ ಅವರ ಎದೆಗೆ ನೇರ ದಾಳಿ ಮಾಡಲಾಯಿತು ಎಂದು ಆಪರೇಷನ್ ಸಿಂಧೂರದ ಬಗ್ಗೆ ಮೋದಿ ವಿವರಿಸಿದರು. ಮನಸ್ಸು ತಣ್ಣಗೆ, ರಕ್ತ ಬಿಸಿ. ಭಾರತ ಮಾತೆಯ ಸೇವಕ ಮೋದಿ ತಲೆ ಎತ್ತಿ ನಿಂತಿದ್ದಾನೆ ಎಂಬುದನ್ನು ಪಾಕ್ ಮರೆತಿರಬಹುದು. ಮೋದಿಯ ಮನಸ್ಸು ತಣ್ಣಗಿದೆ, ಅದು ತಣ್ಣಗೆ ಇರಲಿದೆ. ಆದರೆ ಮೋದಿಯ ರಕ್ತ ಬಿಸಿ ಇದೆ. ಮೋದಿಯ ರಕ್ತನಾಳಗಳಲ್ಲಿ ಹರಿಯುತ್ತಿರುವುದು ರಕ್ತವಲ್ಲ, ಬಿಸಿ ಸಿಂಧೂರ ಎಂದು ಪಾಕ್ ವಿರುದ್ಧ ಪ್ರಧಾನಿ ಗುಡುಗಿದರು. ಪ್ರತಿ ಭಯೋತ್ಪಾದಕ ದಾಳಿಗೂ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಭಾರತ ಪಾಕ್ಗೆ ಸ್ಪಷ್ಟಪಡಿಸಿದೆ. ಆ ಬೆಲೆಯನ್ನು ಪಾಕ್ನ ಸೇನೆ ಮತ್ತು ಆರ್ಥಿಕತೆಯ ಮೂಲಕ ತೆರಬೇಕಾಗುತ್ತದೆ ಎಂದು ತಿಳಿಸಿದರು. ಭಯೋತ್ಪಾದಕರನ್ನು ಕಳಿಸುವುದನ್ನು ಇನ್ನೂ ಮುಂದುವರಿಸಿದರೆ ಪಾಕ್ ಪ್ರತಿ ರೂಪಾಯಿಗೂ ಪರದಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಭಾರತೀಯರ ರಕ್ತದೊಂದಿಗೆ ಆಡುವುದು ಪಾಕ್ಗೆ ದುಬಾರಿಯಾಗಿ ಪರಿಣಮಿಸಲಿದೆ ಎಂದು ಮೋದಿ ಹೇಳಿದರು. ಇದುವೇ ಶಕ್ತಿ.